ರಾಜಣ್ಣ ಅವರು ಈಗಾಗಲೇ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ. ಗೃಹ ಸಚಿವರನ್ನ ಭೇಟಿ ಮಾಡಿ ನಿನ್ನೆ ಅವರ ಮನವಿಯನ್ನ ಸಲ್ಲಿಸಿದ್ದಾರೆ ಅಂತ ಗೊತ್ತಾಯ್ತು. ಈಗ ಅವರ ಪುತ್ರ ರಾಜೇಂದ್ರ ಅವರು ಡಿಜಿ ಅವರನ್ನ ನೋಡಿ ದೂರು ಕೊಡಲಿಕ್ಕೆ ಹೊರಟಿದ್ದಾರೆ. ಒಂದೇ ಪಕ್ಷದಲ್ಲಿ ಒಬ್ಬರ ಮೇಲೆ ಒಬ್ಬರು ಈ ರೀತಿ ಗದಾಪ್ರಹಾರ ಮಾಡತಕ್ಕಂಥದ್ದನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಕಾಂಗ್ರೆಸ್ ಸಂಪೂರ್ಣವಾಗಿ ಇವತ್ತು ಅಧಿಕಾರ ದಾಹದಿಂದ ಮಾಡಬಾರದನ್ನ ಅನಾಚಾರಗಳನ್ನ ಮಾಡತಕ್ಕಂಥ ಇದನ್ನ ಇವತ್ತು ರಾಜ್ಯ ನೋಡಿ ಕಾಂಗ್ರೆಸ್ಗೆ ಚೀಮಾರಿ ಹಾಕತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಾ ಇದೆ. ಅಭಿವೃದ್ಧಿ ಸಂಪೂರ್ಣವಾಗಿ ಶೂನ್ಯವಾಗಿದೆ. ನೀರಾವರಿ ವಿಚಾರದಲ್ಲಿ ಪ್ರಸ್ತಾಪಗಳೇ ಬರ್ತಾ ಇಲ್ಲ. ನಮ್ಮಲ್ಲಿ ನೀರು ಕುಡಿಯಲಿಕ್ಕಿಲ್ಲ ಅಂತಂತಂದ್ರೆ ಆಂಧ್ರ ಪ್ರದೇಶಕ್ಕೆ ನೀರು ಬಿಡ್ತಾರೆ, ತಮಿಳುನಾಡಿಗೆ ನೀರು ಬಿಡ್ತಾರೆ. ಪಕ್ಷಪಾತ ಧೋರಣೆಯನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವು ಪ್ರಶ್ನೆ ಮಾಡಿದರೆ ಉತ್ತರ ಕೊಡೋದಿಲ್ಲ. ಯಾರು ಬೇಕಾದರೂ ಬಟ್ಟೆ ಬಿಚ್ಕೊಳ್ಳಿ, ಕಿರ್ಚಾಡ್ಲಿ, ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂತಾರೆ. ಇಂಥ ಒಂದು ಅನಿಷ್ಟ ಸರ್ಕಾರವನ್ನು ನಾವು ಯಾವತ್ತೂ ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಕೆಟ್ಟ ಸರ್ಕಾರ ಇಲ್ಲಿದೆ.